ಎಲ್ರಿಗೂ ನಮಸ್ಕಾರ. ನಾನು ಕಾಂಚನ. ಇತ್ತೀಚೆಗೆ ನಾವು ಚೆನ್ನಾಗಿ ಕಾಣಬೇಕು, ನಮ್ಮ ಮುಖ ಅಂದವಾಗಿರ್ಬೇಕು ಅಂತ ಹೇಳಿ ಹೆಂಗ್ ಬೇಕೋ ಹಂಗೆ ಸರ್ಜರಿ ಮಾಡಿಸ್ಕೊಳ್ತಾರೆ ಅಲ್ವಾ? ವಿದೇಶದಲ್ಲಂತೂ ಇದೆಲ್ಲ ಹೆಚ್ಚಿಗೆನೇ ಇದೆ. ನಮ್ಮ ಭಾರತದಲ್ಲೂ ಕೂಡ ಇದೆ. ಹಂಗಂತ ಸರ್ಜರಿ ಅನ್ನೋದು ಇವಾಗ ಬಂದಿದೆ ಅಂತ ಅರ್ಥ ಅಲ್ಲ. ಇವಾಗ ಶುರುವಾಗಿದೆ ಅಂತ ಅರ್ಥ ಅಲ್ಲ. ಪ್ರಾಚೀನ ಭಾರತದ ಕಾಲದಿಂದನೂ ಸರ್ಜರಿ ಅನ್ನೋದು ಮಾಡ್ತಾ ಇದ್ರು. ಅದರ ಪುರಾವೆಗಳನ್ನು ಸಹ ನಾವು ಕಾಣ್ಬೋದು. ಅದು ಈಗ ಬಂದಂತ ಆಧುನಿಕ ಅಭ್ಯಾಸ ಅಲ್ಲ. ಸೊ ಮೊದಲಿಗೆ ನಮ್ಮ ಪ್ರಾಚೀನ ಭಾರತದ ಕಾಲದಿಂದ ಶಸ್ತ್ರಚಿಕಿತ್ಸೆ ಅನ್ನೋದು ಶುರುವಾಗುತ್ತೆ. ನಂತರ ಸುಶ್ರುತ ಅವ್ರ ಕಾಲಕ್ಕೆ ಶಸ್ತ್ರಚಿಕಿತ್ಸೆ ಅಭ್ಯಾಸ ಬಂದು ಹೆಚ್ಚಿಗೆ ಮುಂದುವರಿಯುತ್ತೆ. ಸುಶ್ರುತ ಅವರು ಶಸ್ತ್ರಚಿಕಿತ್ಸೆ ತಂತ್ರಗಳನ್ನ ವಿಧಾನಗಳನ್ನ ಹೆಚ್ಚಿಗೆ ಅಭಿವೃದ್ಧಿ ಪಡಿಸ್ತಾರೆ. ಮೆಡಿಸಿನ್ ಮತ್ತೆ ಸರ್ಜರಿನಲ್ಲಿ ಸುಶ್ರುತ ಅವ್ರ ಕೊಡುಗೆ ತುಂಬಾ ಅಪಾರವಾದದ್ದು ಅಂತಾನೆ ಹೇಳ್ಬೋದು. ಅವ್ರು ಬರೆದಿರುವಂತ ಕೃತಿ ಸುಶ್ರುತ ಸಂಹಿತೆ ಗ್ರಂಥನ ಇವತ್ತಿಗೂ ಕೂಡ ವಿದೇಶದಲ್ಲಾಗಿರ್ಬೋದು, ನಮ್ಮ ದೇಶದಲ್ಲಾಗಿರ್ಬೋದು ಅದನ್ನ ಫಾಲೋ ಮಾಡಲಾಗುತ್ತೆ. ಅದಕ್ಕೆ ಇವರನ್ನ ಫಾದರ್ ಆಫ್ ಸರ್ಜರಿ ಅಥವಾ ಶಸ್ತ್ರಚಿಕಿತ್ಸೆಯ ಪಿತಾಮಹ ಅಂತ ಕರಿತೀವಿ. ಸೊ ಇವತ್ತಿನ ವಿಡಿಯೋನಲ್ಲಿ ಸುಶ್ರುತ ಅವ್ರ ಜೀವನದ ಬಗ್ಗೆ, ಅವ್ರ ವೃತ್ತಿ ಜೀವನದ ಬಗ್ಗೆ, ಮತ್ತೆ ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ, ಸರ್ಜರಿನಲ್ಲಿ ಅವರು ಯಾವ್ಯಾವ ತರ ಟೆಕ್ನಿಕ್ಗಳನ್ನ ಬಳಸ್ತಾ ಇದ್ರು, ಹೀಗೆ ಎಲ್ಲದ್ರ ಬಗ್ಗೆ ಅವ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಕಾಂಚನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೇನೆ ಇವತ್ತಿನ ವಿಡಿಯೋನಲ್ಲಿ ಶಸ್ತ್ರಚಿಕಿತ್ಸೆಯ ಪಿತಾಮಹ ಆಗಿರುವಂತ ಸುಶ್ರುತ ಅವ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಸುಶ್ರುತ ಅವ್ರ ಕಾಲಾವಧಿ ಬಂದು ಯಾವಾಗ ಅನ್ನೋದು ಒಂದು ಚರ್ಚಾತ್ಮಕ ವಿಷಯ ಆಗಿದೆ. ಯಾಕಂದ್ರೆ ಕೆಲವು ಕಡೆ BCE 6 ಅಥವಾ 7ನೇ ಶತಮಾನ ಅಂತ ಹೇಳ್ತಾರೆ. ಇನ್ನು ಕೆಲವು ಕಡೆ 1500 BCE, ಮತ್ತೆ 2000 BCE ಅಂತಾರೆ, 600 BCE ಅಂತಾರೆ. ಹೀಗೆ ಹಲವಾರು ಕಾಲಾವಧಿಗಳನ್ನ ಹೇಳ್ತಾರೆ. ಆದ್ರೆ ನಿಖರವಾದಂತ ಖಚಿತವಾದಂತ ಅವಧಿ ಗೊತ್ತಿಲ್ಲ. ಸೊ ಇವ್ರ ಕಾಲಾವಧಿ ಬಂದು ಚರ್ಚಾತ್ಮಕ ವಿಷಯ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೇನೆ ಅದೇ ರೀತಿ ಅವ್ರ ಮರಣದ ಬಗ್ಗೆನೂ ಕೂಡ ಯಾವಾಗ ಅನ್ನೋದು ಸರಿಯಾಗಿ ಗೊತ್ತಿಲ್ಲ. ಆದ್ರೆ ಖಚಿತವಾದಂತ ಅವ್ರ ಬಗ್ಗೆ ತಿಳಿದಿರುವಂತ ಒಂದು ವಿಷಯ ಅಂತ ಅಂದ್ರೆ ಅವರು ಉತ್ತರ ಭಾರತದ ಗಂಗಾ ನದಿ ದಡದಲ್ಲಿರುವಂತ ಬನಾರಸ್, ಅಂದ್ರೆ ಅದು ಈಗ ಇರುವಂತ ವಾರಣಾಸಿ ಪ್ರದೇಶದಲ್ಲಿ ಅವರು ಅಲ್ಲಿ ವಾಸ ಮಾಡ್ತಾ ಇದ್ರು. ಅಲ್ಲಿ ವೈದ್ಯಕೀಯ ಅಭ್ಯಾಸ ಮಾಡ್ತಿರ್ತಾರೆ ಅವರು. ಮತ್ತೆ ಅವ್ರ ತಂದೆ ತಾಯಿ ಬಗ್ಗೆ ಹೇಳೋದಾದ್ರೆ ಸುಶ್ರುತ ಅವರು ಋಷಿ ವಿಶ್ವಾಮಿತ್ರನ ಮಗ ಅಂತ ಹೇಳ್ತಾರೆ. ಅವರು ಈ ವೈದ್ಯಕೀಯ ವೃತ್ತಿ ಹೇಗ್ ಕಲ್ತರು ಅಂತ ಅಂದ್ರೆ ದಂತಕಥೆ ಪ್ರಕಾರ ಋಷಿ ಧನ್ವಂತರಿ ಅವರು ದಿವೋದಾಸ್ ಅವ್ರಿಗೆ ಈ ವಿದ್ಯೆನ ಕಲ್ಸ್ಕೊಡ್ತಾರೆ. ನಂತರ ದಿವೋದಾಸ್ ಅವರು ಸುಶ್ರುತ ಅವ್ರಿಗೆ ಈ ವಿದ್ಯೆನ ಕಲ್ಸ್ಕೊಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ಒಂದು ವಿಷಯನ ನಾವು ನೆನ್ಪಿಟ್ಕೊಳ್ಬೇಕು, ಅವ್ರ ಪರ್ಸನಲ್ ಲೈಫ್ ಬಗ್ಗೆ ನಮ್ಗೆ ಅಂತ ಖಚಿತವಾದ ಮಾಹಿತಿ ಅಥವಾ ದಾಖಲೆಗಳು ಸಿಗೋದಿಲ್ಲ. ಹೆಚ್ಚಿಗೆ ಅವ್ರ ವೃತ್ತಿ ಜೀವನದ ಬಗ್ಗೆನೆ ನಮ್ಗೆ ಮಾಹಿತಿಗಳು ಸಿಗುತ್ತಷ್ಟೇ. ಸೊ ಅವ್ರ ವೃತ್ತಿ ಜೀವನದ ಬಗ್ಗೆ ಹೇಳೋದಾದ್ರೆ ನಮ್ಮ ಪ್ರಾಚೀನ ಭಾರತದಲ್ಲಿ ಸುಶ್ರುತ ಅವ್ರ ಕಾಲಕ್ಕಿಂತನೂ ಮುಂಚೆಯಿಂದನೂ ಶಸ್ತ್ರಚಿಕಿತ್ಸೆ ನಡೀತಾ ಇರುತ್ತೆ. ಆದ್ರೆ ಸುಶ್ರುತ ಅವ್ರ ಕಾಲಕ್ಕೆ ತುಂಬಾ ಮುಂದುವರಿಯುತ್ತೆ. ಸುಶ್ರುತ ಅವರು ವಿವಿಧ ರೀತಿ ಶಸ್ತ್ರಚಿಕಿತ್ಸೆ ತಂತ್ರಗಳನ್ನ ವಿಧಾನಗಳನ್ನ ಅಭಿವೃದ್ಧಿ ಪಡಿಸ್ತಾರೆ. ಅದಕ್ಕೂ ಮುಂಚೆ ಅಷ್ಟೊಂದು ಮುಂದುವರೆದಿರೋದಿಲ್ಲ. ಆದ್ರೆ ಇವರ ಒಂದು ಅವಧಿನಲ್ಲಿ ತುಂಬಾ ಅಭಿವೃದ್ಧಿ ಪಡಿಸ್ತಾರೆ ಇವರು. ಅದಕ್ಕೆ ಸಾಕ್ಷಿಯಾಗಿ ನಮ್ಗೆ ಸುಶ್ರುತ ಸಂಹಿತೆ ಗ್ರಂಥವನ್ನೇ ನೋಡ್ಬೋದು ನಾವು. ಈ ಸುಶ್ರುತ ಸಂಹಿತೆ ಗ್ರಂಥ ಬರೆದಿದ್ದು ಎಲ್ರಿಗೂ ಗೊತ್ತಿರೋ ಹಾಗೆ ಸುಶ್ರುತ ಅವರು ಅಲ್ವಾ? ಹಾಗಾದ್ರೆ ಈ ಗ್ರಂಥದಲ್ಲಿ ಏನೇನಿದೆ ಅಂತ ಸಿಂಪಲ್ ಆಗಿ ತಿಳ್ಕೊಳ್ಳೋದಾದ್ರೆ, ಈ ಪುಸ್ತಕ ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದಂತ ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತ ಒಂದು ಪುಸ್ತಕ ಇದು. ಚರಕ ಸಂಹಿತೆ ಪ್ರಾಥಮಿಕವಾಗಿ ಔಷಧದ ಅಡಿಪಾಯ ಆಗಿದ್ರೆ ಸುಶ್ರುತ ಸಂಹಿತೆ ಬಂದು ಶಸ್ತ್ರಚಿಕಿತ್ಸೆಗೆ ಅಡಿಪಾಯ ಇದ್ದಂಗೆ. ಈ ಎರಡೂ ಪುಸ್ತಕಗಳು ಪ್ರತ್ಯೇಕವಾದ ಸ್ಥಾನ ಪಡೆದುಕೊಂಡಿದಾವೆ. ನಮ್ಮ ಪ್ರಾಚೀನ ಭಾರತದ ಮುಖ್ಯ ಗ್ರಂಥಗಳು ಅಂತಾನೆ ಹೇಳ್ಬೋದು ಇವನ್ನ. ಇವತ್ತಿಗೂ ಕೂಡ ನಾನು ಅವಾಗ್ಲೇ ಹೇಳ್ದಂಗೆ ನಮ್ಮ ದೇಶದಲ್ಲಾಗ್ಲಿ ವಿದೇಶದಲ್ಲಾಗ್ಲಿ ಈ ಪುಸ್ತಕದಲ್ಲಿರೋ ತಂತ್ರಜ್ಞಾನಗಳನ್ನ ಬಳಸ್ಕೊಳ್ಳಾಗತ್ತೆ. ಈ ಪುಸ್ತಕದಲ್ಲಿ ಮೈನ್ ಆಗಿ ಮಾನವನ ಅಂಗರಚನಾ ಶಾಸ್ತ್ರ ಮತ್ತೆ ಛೇದನದ ಬಗ್ಗೆ ತಿಳಿಸಿದ್ದಾರೆ, ಮತ್ತೆ ಔಷಧದ ಬಗ್ಗೆ ತಿಳಿಸಿದ್ದಾರೆ, ಶಸ್ತ್ರಚಿಕಿತ್ಸೆ ಬಗ್ಗೆ, ದಂತ ವೈದ್ಯಶಾಸ್ತ್ರ, ಶರೀರಶಾಸ್ತ್ರ, ರೋಗಶಾಸ್ತ್ರ, ನೇತ್ರಶಾಸ್ತ್ರ, ಕ್ರಿಮಿನಾಶಕ, ಮತ್ತೆ ಚಿಕಿತ್ಸೆ ಮಾಡೋದಕ್ಕಿಂತ ಮುಂಚೆ ಯಾವ ರೀತಿ ಪ್ರಿಕಾಷನ್ ತಗೊಳ್ಬೇಕು, ಹೀಗೆ ಎಲ್ಲದ್ರ ಬಗ್ಗೆನೂ ಕೂಡ ವಿವರಣೆ ಇದೆ. ಒಟ್ಟು 184 ಅಧ್ಯಾಯಗಳಿದಾವೆ. 1120 ರೋಗಗಳ ಬಗ್ಗೆ, ಗಾಯಗಳ ಬಗ್ಗೆ ತಿಳಿಸಿದ್ದಾರೆ. ಮತ್ತೆ 300ಕ್ಕಿಂತ ಹೆಚ್ಚಿಗೆ ಶಸ್ತ್ರಚಿಕಿತ್ಸೆಗಳ ವಿಧಾನಗಳ ಬಗ್ಗೆ ತಿಳಿಸಿದ್ದಾರೆ. 120 ಶಸ್ತ್ರಚಿಕಿತ್ಸೆ ಉಪಕರಣಗಳ ಬಗ್ಗೆ ತಿಳಿಸಿದ್ದಾರೆ. ಮತ್ತೆ 64 ತರದ ಸಿದ್ಧತೆಗಳು, ಮತ್ತೆ 700ಕ್ಕಿಂತ ಹೆಚ್ಚು ಔಷಧಿ ಗಿಡಮೂಲಿಕೆಗಳ ಬಗ್ಗೆ ತಿಳಿಸಿದ್ದಾರೆ. ಹೀಗೆ ಎಲ್ಲದ್ರ ಬಗ್ಗೆನೂ ಕೂಡ ವಿವರಣೆ ಇದೆ. ಇವತ್ತಿಗೂ ಸಹ ಅದನ್ನ ಫಾಲೋ ಮಾಡ್ತಾರೆ. ಅಂತ ಒಂದು ಜ್ಞಾನವನ್ನ ಸುಶ್ರುತ ಅವರು ನಮ್ಗೆ ದೊಡ್ಡ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಸುಶ್ರುತ ಅವರು ಯಾವ ರೀತಿ ಹೊಸ ತಂತ್ರಜ್ಞಾನ ವಿಧಾನಗಳನ್ನ ಬಳಸ್ತಾ ಇದ್ರು, ಅವ್ರ ಕೊಡುಗೆಗಳೇನು ಅಂತ ಹೇಳಿ ಸರಳವಾಗಿ ತಿಳ್ಕೊಳ್ಳೋದಾದ್ರೆ, ಆಗ್ಲೇ ಹೇಳ್ದಂಗೆ ಸುಶ್ರುತ ಅವರು ಶಸ್ತ್ರಚಿಕಿತ್ಸೆ ತಂತ್ರಗಳನ್ನ 300ಕ್ಕಿಂತನೂ ಹೆಚ್ಚಿಗೆ ವಿಧಾನದಲ್ಲಿ ವಿವರಿಸಿದ್ದಾರೆ.
ದಂತ ಚಿಕಿತ್ಸೆ ಆಗಿರ್ಬೋದು, ಮತ್ತೆ ನೇತ್ರ ವಿಜ್ಞಾನ ಆಗಿರ್ಬೋದು, ಹೀಗೆ ಒಟ್ಟು 300ಕ್ಕಿಂತನೂ ಹೆಚ್ಚಿಗೆ ವಿಧಾನಗಳನ್ನ ವಿವರಿಸಿದ್ದಾರೆ. ಮತ್ತೆ ಶಸ್ತ್ರಚಿಕಿತ್ಸೆನಲ್ಲಿ ಅರಿವಳಿಕೆ ಅಥವಾ ಅನಸ್ತೇಶಿಯ ಬಳಕೆ ಮಾಡೋದನ್ನ ಕಂಡು ಹಿಡಿತಾರೆ. ಹಾಗೇನೆ ಆಂಟಿಸೆಪ್ಟಿಕ್ ಬಳಕೆ ಮಾಡ್ತಾರೆ. ಅಂದ್ರೆ ಶಸ್ತ್ರಚಿಕಿತ್ಸೆನಲ್ಲಿ ಕ್ರಿಮಿನಾಶಕ ಅಥವಾ ನಂಜು ವಿರೋಧಕಗಳನ್ನ ಬಳಕೆ ಮಾಡೋದನ್ನ ಪರಿಚಯ ಮಾಡ್ತಾರೆ. ಹಾಗೇನೆ ಶಸ್ತ್ರಚಿಕಿತ್ಸೆಗೆ ಅನುಕೂಲ ಆಗೋ ರೀತಿನಲ್ಲಿ 120ಕ್ಕಿಂತನೂ ಹೆಚ್ಚಿಗೆ ಉಪಕರಣಗಳನ್ನ ವಿನ್ಯಾಸ ಮಾಡ್ತಾರೆ. ಮತ್ತೆ ಮೇನ್ ಆಗಿ ಮಾನವನ ಅಂಗರಚನಾ ಶಾಸ್ತ್ರದ ಬಗ್ಗೆ ಮತ್ತೆ ಛೇದನದ ಬಗ್ಗೆ ವಿಶೇಷವಾದಂತ ಕೊಡುಗೆಗಳನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಆಯುರ್ವೇದದ ಔಷಧಿ ಸಸ್ಯಗಳನ್ನ ಬಳಕೆ ಮಾಡೋದು ಮತ್ತೆ ಅದ್ರ ಗುಣಗಳ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಮೂಗು, ಕಿವಿ ಇದ್ರ ಪುನರ್ನಿರ್ಮಾಣದ ಶಸ್ತ್ರಚಿಕಿತ್ಸೆ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೇನೆ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮತ್ತೆ ಕಣ್ಣಿನ ಕಾಯಿಲೆಗಳಿಗೆ ಶಸ್ತ್ರಚಿಕಿತ್ಸೆ ಮಾಡೋದ್ರ ವಿಧಾನಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ದಂತಗಳು ಅಥವಾ ಹಲ್ಲುಗಳನ್ನ ಕಿತ್ತು ಹಾಕೋದು ಮತ್ತೆ ಹಲ್ಲುಗಳನ್ನ ಕಸಿ ಮಾಡೋದು ಮತ್ತೆ ಅದ್ರ ಕಾಯಿಲೆಗಳ ಬಗ್ಗೆ ಹಲ್ಲಿನ ಶಸ್ತ್ರಚಿಕಿತ್ಸೆ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೇನೆ ಯಾವುದೇ ಶಸ್ತ್ರಚಿಕಿತ್ಸೆ ಮಾಡಿದಾಗ್ಲೂ ರಕ್ತ ಬಂದೇ ಬರುತ್ತೆ ಅಲ್ವಾ. ಸೊ ರಕ್ತಸ್ರಾವ ನಿಲ್ಸೋದಕ್ಕೆ ಅಂತ ಹೇಳಿ ಕೆಲವು ವಿಧಾನಗಳನ್ನ ಅವರು ತಿಳಿಸ್ಕೊಡ್ತಾರೆ. ಮಂಜುಗೆಡ್ಡೆ ತರ ಶೀತ ಇರುವಂತ ವಸ್ತುಗಳನ್ನ ಬಳಸೋದು ಅಥವಾ ರಕ್ತ ಹೆಚ್ಚಿಗೆ ಮಾಡುವಂತ ಔಷಧಿಗಳನ್ನ ಅಥವಾ ಆಹಾರಗಳನ್ನ ಬಳಸೋದಕ್ಕೆ ಸಲಹೆ ನೀಡ್ತಾರೆ. ಮತ್ತೆ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೂ ಮುಂಚೆ ರೋಗಿಗಳಿಗೆ ನೋವು ತಡ್ಕೊಳ್ಬೇಕು ಅಂತ ಹೇಳಿ ಅವ್ರಿಗೆ ಸರ್ಜರಿ ಮಾಡೋದಕ್ಕೂ ಮುಂಚೆ ಚೆನ್ನಾಗಿ ಊಟ ಮಾಡೋದಕ್ಕೆ ಹೇಳ್ತಾ ಇದ್ರಂತೆ. ಮತ್ತೆ ಇನ್ನ ಒಂದು ಮುಖ್ಯ ವಿಷಯ ಏನಪ್ಪಾ ಅಂದ್ರೆ, ಹಳೆ ಯುಗದಲ್ಲಿ ಶಸ್ತ್ರಚಿಕಿತ್ಸೆ ಟೈಮ್ನಲ್ಲಿ ನೋವು ನಿವಾರಣೆ ಮಾಡೋದಕ್ಕೆ ಯಾವುದೇ ಅನಸ್ತೇಶಿಯ ಇರಲಿಲ್ಲ. ಆದ್ರೆ ಶಸ್ತ್ರಚಿಕಿತ್ಸೆನಲ್ಲಿ ನೋವು ನಿವಾರಣೆ ಮಾಡೋದಕ್ಕೆ ಅಂತ ಹೇಳಿ ಸುಶ್ರುತ ಅವರು ರೋಗಿಗಳಿಗೆ ಅರಿವಳಿಕೆಯಾಗಿ ವೈನ್ ಅಥವಾ ಮದ್ಯವನ್ನ ಬಳಕೆ ಮಾಡ್ತಿರ್ತಾರೆ. ಹಾಗೇನೆ ಗಾಂಜಾವನ್ನು ಕೂಡ ಬಳಕೆ ಮಾಡ್ತಿರ್ತಾರೆ. ಸೊ ಅರಿವಳಿಕೆಯನ್ನ ಕಂಡು ಹಿಡಿದಂತ ಮೊದಲನೇ ವ್ಯಕ್ತಿ ಸುಶ್ರುತ ಅವರು. ಮತ್ತೆ ಹೊಲಿಗೆ ಹಾಕೋದಿಕ್ಕೆ ಇರುವೆಗಳ ತಲೆಗಳನ್ನ ಬಳಸ್ಕೊಳ್ತಾ ಇದ್ರಂತೆ. ಹಾಗೇನೆ ಹೊಲಿಗೆ ಹಾಕೋದಿಕ್ಕೆ ಮರ, ಲೋಹದಿಂದ ಮಾಡಿರುವಂತ ಸೂಜಿಗಳನ್ನ ಬಳಸ್ತಾ ಇದ್ರು. ಹಾಗೇನೆ ನಂಜು ನಿರೋಧಕಗಳಾಗಿ ಅರಿಶಿಣ, ಬೇವು ಈ ತರದ ಗಿಡಮೂಲಿಕೆಗಳನ್ನ ಬಳಸ್ತಿದ್ರಂತೆ. ಸೊ ಈ ತರದ ಇನ್ನು ಹಲವಾರು ತಂತ್ರಜ್ಞಾನಗಳನ್ನ ವಿಧಾನಗಳನ್ನ ಪರಿಚಯಿಸಿದಂತ ಸುಶ್ರುತ ಅವರ ಕೊಡುಗೆಗಳು ತುಂಬಾ ಅಪಾರವಾದದ್ದು ಅಂತಾನೆ ಹೇಳ್ಬೋದು. ಶಸ್ತ್ರಚಿಕಿತ್ಸೆಯ ಪಿತಾಮಹ ಸುಶ್ರುತ ಅವ್ರ ಬಗ್ಗೆ ನನಗೆ ತಿಳಿದಿರುವಂತ ವಿಷಯಗಳನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್.